ಎಲ್ಲರಿಗೂ ಕೂಡ ಸಂಸ್ಕೃತಿ ಆಚರಣೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಗಳು. ಈ ದಿನ ನಾವು ನಮ್ಮ ಚಾನಲ್ನಲ್ಲಿ ಶಿವರಾತ್ರಿಯನ್ನು ಸಿಂಪಲ್ಲಾಗಿ ಮನೆಯಲ್ಲೇ ಹೇಗೆ ಮಾಡುವುದು ಅಂತ ತಿಳಿಯೋಣ. ಮೊದಲಿಗೆ ಶಿವಲಿಂಗಕ್ಕೆ ಶಿವರಾತ್ರಿ ದಿನ ಪೂರ್ತಿಯಾಗಿ ಅಭಿಷೇಕವನ್ನು ಮಾಡಬೇಕು. ಅಂದರೆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು. ಪಂಚಾಮೃತ ಅಭಿಷೇಕ ಅಂತಂದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಇವುಗಳಿಂದ ಪರಮೇಶ್ವರನ ಸ್ವರೂಪಿಯಾಗಿರುವಂತಹ ಲಿಂಗಕ್ಕೆ ಅಭಿಷೇಕವನ್ನು ಮಾಡಬೇಕು. ಅಭಿಷೇಕವಾದ ನಂತರ ಆ ಲಿಂಗವನ್ನು ನೀಟಾಗಿ ಒರೆಸಿ ಅದನ್ನು ದೇವರ ಮನೆಯಲ್ಲಿಟ್ಟು ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಬೇಕು. ಮುಖ್ಯವಾಗಿ ಬಿಲ್ವಪತ್ರೆಯಿಂದ ಪೂಜೆಯನ್ನು ಮಾಡಬೇಕು. ಆ ದಿನ ಆಹಾರವನ್ನು ಸೇವಿಸಬಾರದು. ಹೌದು, ನಾವೇನೋ ಸೇವಿಸ್ತೇ ಇರ್ತೀವಿ ಸರ್, ನಮಗೇನೋ ಎನರ್ಜಿ ಇದೆ, ಆದರೆ ವಯಸ್ಸಾದವರು ಮಕ್ಕಳಿಗೆ ಅವತ್ತು ಅನ್ನವನ್ನು ಕೊಡಬೇಡಿ. ಉಪ್ಪಿಟ್ಟು, ಕೇಸರಿಬಾತು ಅಥವಾ ಸ್ವಲ್ಪ ಅವಲಕ್ಕಿ ಈ ರೀತಿಯಾಗಿ ಕೊಟ್ಟು ಆ ಶಿವನಲ್ಲಿ ಧ್ಯಾನವನ್ನು ಮಾಡಬೇಕು. ನಮ್ಮ ಕೈಲಿ ಆದಷ್ಟು ಸಾತಿ ಆ ದಿನದಂದು ಶ್ಲೋಕಗಳನ್ನು, ಅಂದರೆ ಶಿವನ ಸಂಬಂಧಪಟ್ಟಂತಹ ಶ್ಲೋಕಗಳನ್ನು ಹೇಳುತ್ತಾ ಇರಬೇಕು. ಮಹಾಮೃತ್ಯುಂಜಯ ಮಂತ್ರವಾಗಲಿ ಅಥವಾ ಇನ್ನಿತರ ದಕ್ಷಿಣಾಮೂರ್ತಿ ಶ್ಲೋಕವನ್ನಾದರೂ ಸರಿ, ಯಾವುದಾದರೂ ಶ್ಲೋಕಗಳನ್ನು ಹೇಳಬಹುದು ಶಿವನಿಗೆ ಸಂಬಂಧಪಟ್ಟಂತಹದ್ದು. ಮತ್ತು ಆ ದಿನ ವಿಶೇಷವಾಗಿ ಶಿವನ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡಬೇಕು. ಮತ್ತು ಮನೆಯಲ್ಲಿ ಇಟ್ಟಿರುವಂತಹ ಶಿವಲಿಂಗಕ್ಕೆ ಸಂಕಲ್ಪವನ್ನು ಮಾಡಬೇಕು. ಸಂಕಲ್ಪ ಅಂತಂದು ಯಾವುದೇ ದೇವರನ್ನಾದರೂ ಸರಿ, ಸಂಕಲ್ಪ ಬಹಳ ಮುಖ್ಯವಾಗಿರುತ್ತೆ. ಅಕ್ಷತೆ, ಹೂವನ್ನಿಟ್ಟುಕೊಂಡು ಕೈಯಲ್ಲಿ ನಮಗೆ ಏನೇನು ಕೋರಿಕೆಗಳಿವೆ ಅದನ್ನೆಲ್ಲ ಹೇಳಿಕೊಂಡು ಆ ಅಕ್ಷತೆಯನ್ನು ಶಿವನಿಗೆ ಹಾಕಬೇಕು. ಇದನ್ನು ಸಂಕಲ್ಪ ಅಂತೇಳಿ ಕರಿತೇವೆ. ಮತ್ತು ಯಾವುದೇ ಪೂಜೆಯನ್ನು ಮಾಡಿದರೂ ಸರಿ ಸಂಕಲ್ಪ ಮತ್ತು ಗುರುಗಳ ಧ್ಯಾನ ಇರಲೇಬೇಕು. ಗುರುವನ್ನು ಧ್ಯಾನವನ್ನು ಮಾಡಿ ಗಣಪತಿಗೆ ಪೂಜೆಯನ್ನು ಮಾಡಿ ಸಂಕಲ್ಪವನ್ನು ಮಾಡುವುದು ಬಹಳ ಮುಖ್ಯವಾಗಿರುತ್ತೆ. ಮತ್ತು ಕೆಲವೊಂದಷ್ಟು ಜನರ ಮನೆಯಲ್ಲಿ ಏನು ಶಿವಲಿಂಗವಾಗಲಿ ಶಿವನ ಫೋಟೋ ಆಗಲಿ ಇಟ್ಟಿರಲ್ಲ. ಅವರು ಬೇಕು ಅಂದರೆ ರಂಗೋಲಿಯಲ್ಲಾದರೂ ಶಿವಲಿಂಗವನ್ನು ಬರೆದು ಪೂಜಿಸಬಹುದು. ಆ ರಂಗೋಲಿಯಲ್ಲಿ ಶಿವಲಿಂಗವನ್ನು ಯಾವ ರೀತಿಯಾಗಿ ಬರಿಬೇಕು ಅಂತೇಳಿ ಈಗ ತೋರಿಸ್ಕೊಡ್ತೇವೆ. अजं पुराणं पुरुषं महान्तं मनश्वरं वाङ्मनसातिदूरं ज्ञानात्मनां हृद्यवभासमानं श्रीचन्द्रमौलीश्वरमाश्रयामः. अजं पुराणं पुरुषं महान्तं मनश्वरं वाङ्मनसातिदूरं ज्ञानात्मनां हृद्यवभासमानं श्रीचन्द्रमौलीश्वरमाश्रयामः. श्रीचन्द्रमौलीश्वरमाश्रयामः. वदन्त्यमी यत्पदमेव वेदा ज्ञाते तु यस्मिन् सकलं विबुद्धं त्वां प्रत्यगात्मानमचिन्त्य शक्तिं श्रीचन्द्रमौलीश्वरमाश्रयामः. वदन्त्यमी यत्पदमेव वेदा ज्ञाते तु यस्मिन् सकलं विबुद्धं त्वां प्रत्यगात्मानमचिन्त्य शक्तिं श्रीचन्द्रमौलीश्वरमाश्रयामः. श्रीचन्द्रमौलीश्वरमाश्रयामः.
निर्विकल्पेन समाधिनैव तपस्विनश्चेतसि वीतरागात् ध्यायन्ति तेजोमयमद्भुतं त्वां श्रीचन्द्रमौलीश्वरमाश्रयामः यन्निर्विकल्पेन समाधिनैव तपस्विनश्चेतसि वीतरागात् ध्यायन्ति तेजोमयमद्भुतं त्वां श्रीचन्द्रमौलीश्वरमाश्रयामः श्रीचन्द्रमौलीश्वरमाश्रयामः त्रिलोचनं चन्द्रकलावतंसं गङ्गातरङ्गोल्लसदुत्तमाङ्गं स्मेरास्यभीष्टप्रदमष्टमूर्तिं श्रीचन्द्रमौलीश्वरमाश्रयामः त्रिलोचनं चन्द्रकलावतंसं गङ्गातरङ्गोल्लसदुत्तमाङ्गं स्मेरास्यभीष्टप्रदमष्टमूर्तिं श्रीचन्द्रमौलीश्वरमाश्रयामः 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 अपार सच्चित् सुखवारिराशिं अनादिमध्यान्तमनन्तरूपं त्रिलोचनं नीलगलं प्रशान्तं श्रीचन्द्रमौलीश्वरमाश्रयामः ಯಾವ ರೀತಿಯಾಗಿ ಬೇಕಾದರೂ ಸುತ್ತ ಇಲ್ಲೆಲ್ಲ ಹೂವನ್ನು ಜೋಡಿಸಿ ಮಾಡ್ತೇವೆ ಅಂದರೂ ಕೂಡ ಸಂತೋಷದಿಂದ ಮಾಡಬಹುದು. ಇಲ್ಲ ನಾವು ಸಿಂಪಲ್ಲಾಗಿ ಹಬ್ಬವನ್ನು ಮಾಡೋದು ಅಂದರೂ ಕೂಡ ಮಾಡಬಹುದು. ಮನೆಯಲ್ಲಿ ಒಂದು ಲಿಂಗವನ್ನು ಅಥವಾ ಫೋಟೋವನ್ನು ಇಟ್ಕೊಂಡಿರೋರು ಬೇಕಾದರೆ ಆ ರಂಗೋಲಿಯನ್ನು ಬೇಕು ಅಂದರೆ ಹಾಕಬಹುದು. ಬೇಡ ಅಂತಂದ್ರೆ ಏನು ರಂಗೋಲಿ ಅವಶ್ಯಕತೆ ಏನಿರುವುದಿಲ್ಲ. ಮತ್ತು ಶಿವನು ಅತ್ಯಂತ ಅಭಿಷೇಕ ಪ್ರಿಯನಾಗಿರುವುದರಿಂದ ಖಂಡಿತವಾಗಿಯೂ ಆತನಿಗೆ ಹಲವಾರು ಬಗೆಯ ಅಭಿಷೇಕವನ್ನು ಬೇಕಾದರೂ ಮಾಡಬಹುದು. ಹಣ್ಣುಗಳನ್ನು ಹಾಕಿ ಅಥವಾ ಒಂದು 2-3 ಥರ ಹಣ್ಣುಗಳನ್ನೆಲ್ಲ ದಾಳಿಂಬೆ ಹಣ್ಣು, ದ್ರಾಕ್ಷಿ ಈ ರೀತಿಯೆಲ್ಲ ಪೀಸ್ ಮಾಡಿ, ಡ್ರೈ ಫ್ರೂಟ್ಸ್ ಎಲ್ಲವನ್ನು ಪೀಸ್ ಮಾಡಿ ಹಾಕ್ಬಹುದು. ಅದನ್ನು ಸೇವಿಸಲೂಬಹುದು ಪ್ರಸಾದ ಅಂಥೇಳಿ. ಮತ್ತು ಆ ರಾತ್ರಿ ಜಾಗರಣೆಯನ್ನು ಕೂಡ ಇರಬೇಕಾಗುತ್ತೆ. ಎಲ್ಲರಿಗೂ ಕೂಡ ಆ ಪರಮೇಶ್ವರನಾಗಿರ್ತಕ್ಕಂಥ ಚಂದ್ರಮೌಳೀಶ್ವರ ಸ್ವಾಮಿಯು ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಅತಿ ಹೆಚ್ಚಿನದಾಗಿ ಸಬ್ಸ್ಕ್ರೈಬನ್ನು ಮಾಡಿ. ನಿಮ್ಮ ಶೇರ್, ಲೈಕ್, ಕಮೆಂಟ್, ಸಬ್ಸ್ಕ್ರಿಪ್ಷನ್ನೇ ನಮಗೆ ಮೋಟಿವೇಶ್ನಲ್ ಆಗಿರುತ್ತೆ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.